ಅಂಕ್ಲಿ ಶಾರದಾದೇವಿ ಕೋರಿ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ. ನಿಸರ್ಗರಮ್ಯ ವಾತಾವರಣದಲ್ಲಿ ಮಕ್ಕಳು ಪ್ರತಿಭಾವಂತರಾಗುತ್ತಾರೆ. ಶಿವಾನಂದ್ ಬೆಳಕೂಡ್. ಅಂಕ್ಲಿಯ ವಾತಾವರಣ ಹಚ್ಚು ಹಸಿರಿನಿಂದ ಕೂಡಿದೆ. ನಿಸರ್ಗದ ಮಡಿಲಿನಲ್ಲಿ ಬೆಳೆಯುವ ಮಕ್ಕಳು ಅತ್ಯಂತ ಪ್ರತಿಭಾವಂತರಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಬೆಳೆಯುತ್ತಾರೆಂದು ರಾಯಬಾಗದ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ಶಿವಾನಂದ್ ಬೆಳಕೂಡ್ ಹೇಳಿದ್ದಾರೆ. ಅವರು ಇತ್ತೀಚೆಗೆ ಅಂಕ್ಲಿಯ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಗಾಗಿ ಆಧುನಿಕ ತಂತ್ರಜ್ಞಾನದ ಎಲ್ಲ ಸೌಲಭ್ಯಗಳನ್ನು ಡಾಕ್ಟರ್ ಪ್ರಭಾಕರನ ಕೋರೆಯವರು ಇಲ್ಲಿ ಒದಗಿಸಿದ್ದಾರೆ. ಮೆಟ್ರೋಪಾಲಿಟನ್ ನಗರದಂತೆ ಕಲಿಕೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನೋಡಿ ನನಗೆ ಅತೀವ ಸಂತೋಷವಾಗಿದೆ. ಇಲ್ಲಿನ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಇಂದಿನ ಮಕ್ಕಳು ಮೌಲ್ಯಯುತವಾದ ಬದುಕನ್ನು ಬಾಳುವ ಹಾದಿಯಲ್ಲಿ ನಡೆಯಬೇಕು. ಜೊತೆಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಾವೆಲ್ಲ ಅಧ್ಯಯನಶೀಲರಾಗಿ ಬದುಕಿನಲ್ಲಿ ಹೆಚ್ಚಿನದನ್ನು ಸಾಧಿಸಬೇಕೆಂದು ಕರೆ ನೀಡಿದರು. ಈಗ ಏನಾಯ್ತು ಅಂದ್ರೆ PUCಗೆ ಸೈನ್ಸ್ ಸೆಕ್ಷನ್ ಅವರು ಹುಬ್ಬಳ್ಳಿ ಶ್ರೀರಾಮ್ ಕಾಲೇಜ್ ನಂತರ ನಮ್ಮಲ್ಲಿ 2ವರೆಗೆ ಅಭ್ಯಾಸ ಮಾಡಿ ಪರೀಕ್ಷೆ ಟೈಮ್ದಾಗ 2 ಸಲ ಅದಾರಿ ಟೈಫಾಯ್ಡ್ ಆಗಿ. ಏನು ಯಾಕೆ ಹೇಳಾಯ್ತು ಅಂದ್ರೆ ಅಭ್ಯಾಸ ಮಾಡೋದು ಸಿಕ್ಕಾಪಟ್ಟೆ ನಿದ್ದೆ ಕಾಲು ಅಭ್ಯಾಸ ಮಾಡಿ ಹಜಾರಿ ಬಿದ್ದೋದೆಲ್ಲ ಬರ್ತದೆ. ಅದು ಒಮ್ಮೆ ಏನಿಸ್ತದೆ PUCಗೆ ಅದಕ್ಕೆ ಅದನ್ನು ಬಿಟ್ಟು ನಾವು ಮತ್ತೆ ಆಡ್ಸೋಕ್ಕಾಗಿ ಅದು ನನಗೆ ಏನು ಆಗಬೇಕು ಅಂತ ಅದೇ ಆಗಿದೆ. ಕನ್ನಡದ ಆಸಕ್ತಿ ಇತ್ತು, ಇಂಗ್ಲೀಷಲ್ಲಿ ಇತ್ತು. ಆದರೆ ನನಗೆ ನಿಜವಾಗಿ ಲೆಕ್ಚರ್ ಆಗಬೇಕು ಅನ್ನೋದು ಭಾಳ ಇತ್ತು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಾವು ಕಲಿಬೇಕು ಅನ್ನೋದು ಎಷ್ಟು ಕಡೆಗೆ ಅದಕ್ಕೆ ಯಶಸ್ವಿಯಾಗಲಿಕ್ಕೆ ಕಾರಣ ಆಯಿತು. ಇದನ್ನು ಯಾಕೆಲ್ಲ ಹೇಳಾಯ್ತು ಅಂದ್ರೆ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ನಂತರ ಅದ್ರ ಸಲುವಾಗಿ ಪ್ರಯತ್ನ ಮಾಡ್ತಾಯಿದ್ದೆ. ನಿಮಗೂ ಒಂದು ಗುರಿ ಇರಬೇಕು. ಒಂದು ನೆನಪು ಏನಂದರೆ ಹೇಳಿದ್ರು ನಮಗೊಂದು ಗೋಯಿಂಗ್ ಡೌನ್ ಹಿಲ್ ಆನ್ ಎ ಬೈಸಿಕಲ್ ಅಂತ. ನಾವು ಸೈಕಲ್ ಹತ್ತಿಸ್ತೀವಿ, ಬಿಂದಿ ಹತ್ತಿಸ್ತೇವೆ, ಒಂದು ಭಾಳ ಕ್ರಾಸ್ ತೊಗೊಂಡು ಹತ್ತಿಸ್ತೇವೆ. ನಂತರ ಆ ಸೈಕಲ್ ಮೇಗಿಂದ ನಾವು ಪೆಡಲ್ ಮೇಲೆ ಕಾಲು ಇಡಬೇಕಾಗಿಲ್ಲ, ಹ್ಯಾಂಡಲ್ ಬಿಟ್ಟು ಸೈಕಲ್ ಇಡೋದಾರೆ ಅಂದರೆ ನಮ್ಮ ಗಾಡಿ ಹಂಗೆ ಆರಾಮ್ಸೆ ಹೋಗ್ಬೇಕು. ವರ್ಷದುದ್ದಕ್ಕೂ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಪ್ರಾಚಾರ್ಯ PN ತಳವಾರರು ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ ಸಂಸ್ಥೆಗೆ ಹಾಗೂ ಮನೆಗೆ ಹೆಸರು ತರಬೇಕೆಂದು ಶುಭ ಕೋರಿದರು. ಈ ಕಾರ್ಯಕ್ರಮದ ಪರಮಾತ್ಮ ಈ ಥರ ದ್ವಿತೀಯ ವರ್ಷದಲ್ಲಿ ಹೋಗುವಂಥ ವಿದ್ಯಾರ್ಥಿನಿಯರು ಮನೆಗಡೆ ನೆನೆಸಿಕೊಳ್ಳೋದು ನಿಮ್ಮ ಶ್ರಮ No honest work goes unrewarded. ಯಾವುದೇ ಪ್ರಾಮಾಣಿಕ ಸೇವೆಗೆ ಅದು ಪ್ರತಿಫಲ ಪಡೆದೇ ಹೋಗುವುದು. ಅದು ಪ್ರತಿಫಲ ಇದ್ದೇ ಇದೆ. ನೀವು ಯಾವ ಮಟ್ಟಿಗೆ ಪ್ರಾಮಾಣಿಕ ಸೇವೆಯನ್ನು ಪ್ರಾಮಾಣಿಕ ಶ್ರಮವನ್ನು ನಿಮ್ಮ ಕೆಲಸದಲ್ಲಿ ಹಾಕಿಕೊಂಡು ಅಷ್ಟರ ಮಟ್ಟಿಗೆ
ಅತ್ಯುತ್ತಮವಾದ ಯಶಸ್ಸು ಇಲ್ಲಿಂದ. ಯಾಕೆ ನಾನು ಈ ಮಾತನ್ನು ಹೇಳ್ತಾರೆ, ಪ್ರತಿಯೊಬ್ಬ ಮಗುವಿಗೆ ಅತಿ ಶ್ರೇಷ್ಠವಾದ ಆಸೆ ಹೊಂದಿರುತ್ತೆ. ನಮ್ಮಪ್ಪ ಸಮಾಜ ಹೀರೋ ಆಗಬೇಕು. ಆದರೆ ನೀವು ಗಮನದಲ್ಲಿಟ್ಟುಕೊಳ್ಳಿ, ನಮ್ಮ ಅಪ್ಪನನ್ನು ಸಮಾಜದಲ್ಲಿ ಹೀರೋ ಮಾಡುವುದು ನಾವು. ನಮ್ಮಪ್ಪ ಅವನ ಹೀರೋ ಅಲ್ಲ. ಯಾಕೆ? ಅವನು ಜವಾಬ್ದಾರಿಯನ್ನು ನಿಭಾಯಿಸಬಹುದು. ಅವನ ಆ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಫಲ ನೀಡಿದೆ ಎಂಬುದನ್ನು ಮಕ್ಕಳಾದಂಥವರು ನೀವು ತಿಳಿಸಬೇಕು. ಅಜೀವ ಸದಸ್ಯರಾದಿಯಾಗಿ ಆವರಣದ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದರು. ಡಾಕ್ಟರ್ ಸುಬ್ರಾವ್ ಎಂಟತ್ತಿನವರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಏಷ್ಯಾ ಖಂಡದಲ್ಲಿಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎನಿಸಿದ್ದು ನಮ್ಮ ಕೆಎ ಸಂಸ್ಥೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕ ಮಹರ್ಷಿಗಳ ತ್ಯಾಗದಿಂದ ರೂಪುಗೊಂಡಿರುವಂತಹ ಈ ಅಪರೂಪದ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರಭಾಕರನ ಕೋರೆಯವರು ನಡೆದಾಡುವ ವಿಶ್ವಕೋಶದಂತೆ ಇದ್ದಾರೆ. 1984ರಲ್ಲಿ ತಮ್ಮ ಕೈಗೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದುಕೊಂಡಾಗ ಕೇವಲ 37 ಶಿಕ್ಷಣ ಸಂಸ್ಥೆಗಳು. ಕಾಕತಾಳೀಯ ಏನು ಪ್ರಭಾಕರನ ಕೋರೆಯವರು ಕೂಡ ಆಗ 37 ವರ್ಷ. ಬಹುಶಃ 37 ಸಮ್ಮೇಳನ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಸನ್ಮಾನ್ಯ ಶಿವಾನಂದ ಬಸಲಿಂಗಪ್ಪ ಬೆಳಕು ಇವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೆ ವಂದನೆಗಳನ್ನು ಅರ್ಪಿಸಿ 4 ಮಾತುಗಳನ್ನು ಅವರ ಪರಿಚಯವನ್ನು ತಿಳಿಸಿಕೊಳ್ಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇವರ ಪೂರ್ಣ ಹೆಸರು ಶಿವಾನಂದ ಬಸಲಿಂಗಪ್ಪ ಬೆಳಕು. ಇವರು 1951 ಜೂನ್ 1ರಂದು ಮೂಡಲಿಗೆಯಲ್ಲಿ ಸಿಬಿ ಪಾಟೀಲ್ ಪರಿಚಯಿಸಿದರು. ಸಂತೋಷ್ ಕೋತ್ ನಿರೂಪಿಸಿದರು. ಕೊನೆಯಲ್ಲಿ ಕೆಎಸ್ ಗುಡೋಡ್ಗಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.